Hello guys, this is my fifth video. In this video, we will study about operators. In general, mathematics we use minus plus as a operators. Like this, we use operators in the programming languages. Let's just study about operators. In 2 plus 5, 2 and 5 are the operators and plus symbol is the operator. Symbols represent the specific actions. 2 ಮತ್ತು 5 ಆಪರೆಂಟ್ಸ್ ಅಂತ ಕರಿತೀವಿ. ಪ್ಲಸ್ನ ಆಪರೇಟರ್ ಅಂತ ಕರಿತೀವಿ. ಪ್ಲಸ್ದು ಕೆಲಸ ಏನು? ಇವೆರಡನ್ನು ಅಡಿಷನ್ ಮಾಡೋದು. ಸಿ ಲ್ಯಾಂಗ್ವೇಜ್ ಈಸ್ ರಿಚ್ ಇನ್ ಬಿಲ್ಡಿಂಗ್ ಫಾರ್ ಆಪರೆಂಟ್ಸ್. ಬಿಲ್ಡಿಂಗ್ ಅಂದರೆ ಈಗ ಪ್ಲಸ್ದು ಯೂಸ್ ಏನಂದರೆ 2 ಆಪರೆಂಟ್ಸ್ನ ಆ್ಯಡ್ ಮಾಡೋದು. ಹಾಗೆ ಸಿ ಪ್ರೋಗ್ರಾಮಲ್ಲಿ ಭಾಳ ಆಪರೆಂಟ್ಸು ಇನ್ಬಿಲ್ಟ್ ಆಗಿ ಇದ್ದಾವೆ. ಆ್ಯಂಡ್ ಪ್ರೊವೈಡ್ಸ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಆಪರೇಟರ್ಸ್. ಅದರಲ್ಲಿ ನಾವು ಅರ್ಥಮೆಟಿಕ್ ಆಪರೇಟರ್, ರಿಲೇಷನಲ್ ಆಪರೇಟರ್ಸ್ ಮತ್ತು ಲಾಜಿಕಲ್ ಆಪರೇಟರ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅರ್ಥಮೆಟಿಕ್ ಅಂದರೆ ಮ್ಯಾಥ್ಸಿಗೆ ಸಂಬಂಧಪಟ್ಟಿರೋ ಆಪರೇಟರ್ಸ್. ಫಸ್ಟ್ ಒನ್ ಪ್ಲಸ್ ಆ್ಯಡ್ಸ್ ನ್ಯೂಮರಿಕ್ ವ್ಯಾಲ್ಯೂಸ್. ನ್ಯೂಮರಿಕ್ ವ್ಯಾಲ್ಯೂಸ್ನ ಆ್ಯಡಿಷನ್ ಮಾಡೋಕ್ಕೆ ಈ ಸಿಂಬಲ್ನ ಯೂಸ್ ಮಾಡ್ತೀವಿ. ಮೈನಸ್ ಸಬ್ಸ್ಟ್ರಾಕ್ಟ್ಸ್ ರೈಟ್ ಅಪರೆಂಟ್ ಫ್ರಮ್ ಲೆಫ್ಟ್ ಅಪರೆಂಟ್. ಎದಲ್ಲಿ ಏನು ವ್ಯಾಲ್ಯೂ ಇರುತ್ತೋ ಅದನ್ನು ಬಿ ವ್ಯಾಲ್ಯೂವಿಂದ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಸ್ಟಾರ್ ಮಲ್ಟಿಪ್ಲೈ 2 ನ್ಯೂಮರಿಕ್ ವ್ಯಾಲ್ಯೂಸ್. 2 ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈ ಸಿಂಬಲ್ನ ಫ್ರಂಟ್ ಲ್ಯಾಶ್ ಅಂತ ಕರಿತೀವಿ. ಡಿವೈಡ್ 2 ನ್ಯೂಮರಿಕ್ ವ್ಯಾಲ್ಯೂಸ್. 2 ನ್ಯೂಮರಿಕ್ ವ್ಯಾಲ್ಯೂಸ್ನ ಡಿವೈಡ್ ಮಾಡಿದಾಗ ಕೋಷಂಟ್ ಏನು ಬರುತ್ತಲ್ಲ, ಆ ಕೋಷಂಟ್ ವ್ಯಾಲ್ಯೂನ ಬರೋಕ್ಕೆ ಈ ಸಿಂಬಲ್ನ ಯೂಸ್ ಮಾಡ್ತೀವಿ. ಪರ್ಸೆಂಟೇಜ್ ಸಿಂಬಲ್ ಇದು. ಮಾಡ್ಯುಲಸ್ ರಿಟರ್ನ್ಸ್ ದ ರಿಮೈಂಡರ್ ಆಫ್ಟರ್ ಡಿವೈಡಿಂಗ್ ದ ಲೆಫ್ಟ್ ಅಪರೆಂಟ್ ವಿತ್ ದ ರೈಟ್ ಅಪರೆಂಟ್. 2 ನಂಬರ್ಸ್ನ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಬರುತ್ತಾ ಅದನ್ನ ಪ್ರಿಂಟ್ ಮಾಡೋಕ್ಕೆ ಈ ಸಿಂಬಲ್ನ ಯೂಸ್ ಮಾಡ್ತೀವಿ. ಇಂಕ್ರಿಮೆಂಟ್ ದ ವ್ಯಾಲ್ಯೂ ಆಫ್ ದ ಅಪರೆಂಟ್ ಬೈ 1. ಎಕ್ಸಾಂಪಲ್, ಎದಲ್ಲಿ 2 ಇದೆ ಅಂದ್ಕೊಂಡ್ರೆ 2ನ ಪ್ಲಸ್ 1 ಮಾಡುತ್ತೆ, 1ನ ಇನ್ಕ್ರೀಸ್ ಮಾಡುತ್ತೆ. ಡಿಕ್ರಿಮೆಂಟ್ ಡಿಕ್ರೀಸಸ್ ದ ವ್ಯಾಲ್ಯೂ ದ ಅಪರೆಂಟ್ ಬೈ 1. ಎದಲ್ಲಿ ಎಕ್ಸಾಂಪಲ್ ಎದಲ್ಲಿ 2 ಇದೆ ಅಂದ್ಕೊಳ್ಳಿ, 2ನ ವ್ಯಾಲ್ಯೂ -1 ಮಾಡುತ್ತೆ. ಇದನ್ನ ಪ್ರೋಗ್ರಾಮಲ್ಲಿ ನೋಡೋಣ. ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಪ್ರಾಜೆಕ್ಟ್ ನೇಮ್ ಅಪರೆಂಟ್ಸ್ ಅಂತ ಕೊಡೋಣ. ಆಪರೇಟರ್ಸ್. ಎರಡು ವೇರಿಯೇಬಲ್ನ ಇನಿಷಿಯಲೈಸೇಷನ್ ಮಾಡ್ಕೊಳ್ಳೋಣ. ಎದಲ್ಲಿ 10 ಅಂತ ಇನಿಷಿಯಲೈಸೇಷನ್ ಮಾಡಿದ್ದೀನಿ ಮತ್ತು ಬಿದಲ್ಲಿ 20 ಅಂತ. ಈಗ printf %d ಪ್ಲಸ್ %d ಈಸ್ ಈಕ್ವಲ್ ಟು %d. ಈಗ ಫಸ್ಟ್ನೇ %d ಜಾಗದಲ್ಲಿ ಎ ವ್ಯಾಲ್ಯೂ ಹಾಕೋಣ, ಸೆಕೆಂಡ್ %d ಜಾಗದಲ್ಲಿ ಬಿ ಹಾಕೋಣ. ಹಾಗೆ ಎರಡನ್ನೂ ಪ್ಲಸ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತಲ್ಲ ಅಲ್ಲಿ ಎ ಪ್ಲಸ್ ಬಿ ಮಾಡಿದರೆ ಅವು ಎರಡು ಮಾಡಿದ್ದು ವ್ಯಾಲ್ಯೂ ಇಲ್ಲಿ ಬಂದು ಇನಿಷಿಯಲೈಸೇಷನ್ ಆಗುತ್ತೆ. ಹಾಗೆ ಇದನ್ನೇ ಕಾಪಿ ಮಾಡ್ಕೊಂಡು ಇದನ್ನ ಮೈನಸ್ ಮಾಡ್ಕೊಳ್ಳಿ. ಈ ಜಾಗದಲ್ಲಿ ಎ ಬಂದು ಕೂತ್ಕೊಳ್ಳುತ್ತೆ, ಇದರಲ್ಲಿ ಬಿ ಹೋಗಿ ಕೂತ್ಕೊಳ್ಳುತ್ತೆ. ಇವೆರಡು ಮೈನಸ್ ಮಾಡಿದಾಗ ವ್ಯಾಲ್ಯೂ ಏನು ಬರುತ್ತೋ ಇಲ್ಲಿ ಬಂದು ಪ್ರಿಂಟ್ ಆಗುತ್ತೆ. ಹಾಗೆ ಮಲ್ಟಿಪ್ಲಿಕೇಶನ್ ಮಾಡೋಣ.
ಮಲ್ಟಿಪ್ಲಿಕೇಶನ್ ಸಿಂಬಲ್ ಸ್ಟಾರ್, ಹಾಗೆ ಕೋಶಂಟ್ ಒಂದು ಪ್ರಿಂಟ್ ಮಾಡೋಣ. -10 ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ, ಇಲ್ಲಿ ಡಿವಿಷನ್ ಮಾಡ್ಕೊಳ್ಳೋಣ, ಇಲ್ಲಿ ರಿಮೈಂಡರ್ ಪ್ರಿಂಟ್ ಮಾಡೋಕ್ಕೆ ಮಾಡ್ಯುಲಸ್ ಯೂಸ್ ಮಾಡ್ತೀವಿ. ಮಾಡ್ಯುಲಸ್ ಸಿಂಬಲು ಪರ್ಸೆಂಟೇಜ್, ಮತ್ತು ಇಲ್ಲಿ ಇಂಕ್ರಿಮೆಂಟ್ ಯೂಸ್ ಮಾಡೋಣ, a++. ಫಸ್ಟ್ನೇ ಪರ್ಸೆಂಟೇಜ್ ಜಾಗದಲ್ಲಿ a ಹೋಗಿ ಪ್ರಿಂಟ್ ಮಾಡಬೇಕು. ಹಾಗೆ ಡಿಕ್ರಿಮೆಂಟ್ ಒಂದು ಮಾಡ್ಕೊಳ್ಳೋಣ. ಡಿಕ್ರಿಮೆಂಟ್ ಸಿಂಬಲ್ ಮೈನಸ್. ಈಗ ಕಂಪೈಲೇಷನ್ ಮಾಡೋಣ. ಅಷ್ಟು ಒಂದೇ ಲೈನಲ್ಲಿ ಬರ್ತಿದೆ. ಬ್ಯಾಕ್/ಅನ್ನು ಎಲ್ಲದಕ್ಕೂ ಹಾಕಿ ಈಗ ಮತ್ತೊಮ್ಮೆ ಕಂಪೈಲೇಷನ್ ಮಾಡಿ 10 + 20 = 30. ಹೀಗೆ ಎಲ್ಲ ಆನ್ಸರು ಬಂದಿದೆ ನೋಡಿ. ಸೆಕೆಂಡ್ ಒನ್, ರಿಲೇಷನಲ್ ಆಪರೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. First one, less than. Checks if the value of the left apparent is less than the value of the right apparent. A apparent value B apparent value ಗಿಂತ ಸಣ್ಣದೈತೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಈ ಆಪರೇಟರ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್, ಗ್ರೇಟರ್ ದೆನ್. ಚೆಕ್ಸ್ if the value of the left apparent is greater than the value of the right apparent. ಲೆಫ್ಟ್ A ಗಿಂತ B ದೊಡ್ಡದೈತೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಈ ಸಿಂಬಲ್ನ ಯೂಸ್ ಮಾಡ್ತೀವಿ. ಥರ್ಡ್, ಲೆಸ್ ದೆನ್ ಆರ್ ಈಕ್ವಲ್ ಟು. ಚೆಕ್ಸ್ if the value of the left apparent is less than or equal to the value of the right apparent. A ವ್ಯಾಲ್ಯೂವು B ಗಿಂತ ಲೆಸ್ ಆರ್ ಈಕ್ವಲ್ ಐತೋ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಈ ಸಿಂಬಲ್ನ ಯೂಸ್ ಮಾಡ್ತೀವಿ. ಫೋರ್ತ್ ಒನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಚೆಕ್ಸ್ if the value of the left apparent is greater than or equal to the value of the right apparent. A ವ್ಯಾಲ್ಯೂವು B ಗಿಂತ ಗ್ರೇಟರ್ ಆರ್ ಈಕ್ವಲ್ ಟು ಐತಲ್ಲ ಅಂತ ಚೆಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈಕ್ವಲ್ ಟು. ಚೆಕ್ಸ್ if the value of the two apparents are equal or not. If values are equal, then condition became true. A ಮತ್ತು B ವ್ಯಾಲ್ಯೂ ಈಕ್ವಲ್ ಇದ್ದರೆ ಇದ್ದು ಕಂಡೀಷನ್ ಟ್ರೂ ಆಗುತ್ತೆ. ನಾಟ್ ಈಕ್ವಲ್ ಟು. ಚೆಕ್ಸ್ if the value of two apparents are equal or not. If the values are not equal, then the condition became true. A ವ್ಯಾಲ್ಯೂವು B ವ್ಯಾಲ್ಯೂಗಿಂತ ಡಿಫ್ರೆಂಟ್ ಇತ್ತಂದರೆ ಈ ಕಂಡೀಷನ್ನು ಫಾಲ್ಸ್ ಆಗುತ್ತೆ. ಈಗ ಕೋಡಲ್ಲಿ ಬರೋದು ನೋಡೋಣ. ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಒಂದೊಂದು ಬಿಟ್ಕೊಂಡು. A ಈಕ್ವಲ್ ಟು B. A ಡಬಲ್ ಈಕ್ವಲ್ ಟು B. ಎ ಬಿ ಈಕ್ವಲ್ ಇತ್ತು ಅಂದರೆ ಡಿ ಜಾಗದಲ್ಲಿ 1 ಬರುತ್ತೆ. ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, 0 ಅಂದರೆ ಫಾಲ್ಸು, 1 ಅಂದರೆ ಟ್ರೂ. ಇವೆರಡು ಈಕ್ವಲ್ ಇತ್ತು ಅಂದರೆ ಪರ್ಸೆಂಟೇಜ್ ಡಿ ಜಾಗದಲ್ಲಿ 1 ಅಂತ ಪ್ರಿಂಟ್ ಆಗುತ್ತೆ.
ಹಾಗೆ ಎಗೆ ಬಿ ಈಕ್ವಲ್ ಇಲ್ಲ ಅಂದರೆ ಟ್ರೂ ಆಯಿತು ಅಂದರೆ ಇಲ್ಲಿ 1 ಅಂತ ಪ್ರಿಂಟ್ ಆಗುತ್ತೆ, ಇಲ್ಲ ಅಂದರೆ 0. ಹಾಗೆ ಇಲ್ಲಿ ಬ್ಯಾಕ್ಸ್ಲ್ಯಾಶನ್ನು ಹಾಕ್ಕೊಳ್ಳಿ ಎಲ್ಲದಕ್ಕೂ. ಈಗ ಗ್ರೇಟರ್ ದೆನ್ ಆರ್ ಗ್ರೇಟರ್ ಲೆಸ್ ದೆನ್ ನೋಡ್ಕೊಳ್ಳೋಣ. ಎ ಲೆಸ್ ದೆನ್ ಬಿ. ಎ ಲೆಸ್ ದೆನ್ ಬಿ ಇತ್ತು ಅಂದರೆ ಟ್ರೂ ಆರ್ ಫಾಲ್ಸು ಪ್ರಿಂಟ್ ಆಗುತ್ತೆ. ಇಲ್ಲಿ ಗ್ರೇಟರ್ ದೆನ್ ಚೆಕ್ ಮಾಡ್ಕೊಳ್ಳೋಣ. ಗ್ರೇಟರ್ ದೆನ್ ಸಿಂಬಲ್ ಹಾಕೊಳ್ಳಿ. ಹಾಗೆ ಲೆಸ್ ದೆನ್ ಆರ್ ಈಕ್ವಲ್ ಟು ಹಾಗೆ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಇಲ್ಲಿ ಬ್ಯಾಕ್ಸ್ಲ್ಯಾಶ್ ಎಲ್ಲ ಹಾಕೊಂಡಿದೆ. ಈಗ ಕಂಪೈಲ್ ಮಾಡೋಣ. ನೋಡಿ, ಎ ಈಕ್ವಲ್ ಟು ಬಿ. ಎಗೆ ಬಿ ಈಕ್ವಲ್ ಇಲ್ಲ, ಅದಕ್ಕೆ ಅದು 0 ಬಂದಿದೆ. 0 ಅಂದರೆ ಏನು? ಫಾಲ್ಸ್. ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ 1 ಅಂದರೆ ಟ್ರೂ. ಎಗೆ ಬಿ ಈಕ್ವಲ್ ಇಲ್ಲ, ಅದಕ್ಕೆ ಟ್ರೂ ಅಂತ ಬಂದಿದೆ. ಎ ಲೆಸ್ ದೆನ್ ಬಿ. ಎ ಲೆಸ್ ದೆನ್ ಬಿ 10 20ಕ್ಕಿಂತ ಕಮ್ಮಿ, ಅದಕ್ಕೆ ಟ್ರೂ ಅಂತ ಬಂದಿದೆ. ಎ ಗ್ರೇಟರ್ ದೆನ್ ಬಿ ಇದು ಫಾಲ್ಸ್ ಅಂತ ಬಂದಿದೆ. ಹಾಗೆ ಇವೆರಡು ಕರೆಕ್ಟಾಗಿ ಬಂದಿದೆ. ಈಗ ಥರ್ಡ್ ಒನ್ ಆಪರೇಟರ್, ಲಾಜಿಕಲ್ ಆಪರೇಟರ್ನ ನೋಡ್ಕೊಳ್ಳೋಣ. ಲಾಜಿಕಲ್ ಆಪರೇಟರ್ ಫಸ್ಟ್ ಒನ್, ಲಾಜಿಕಲ್ ಆ್ಯಂಡ್. ಇಫ್ ದ ಬೋತ್ ಅಪರೆಂಟ್ಸ್ ಆರ್ ನಾನ್-ಜೀರೋ ದೆನ್ ಕಂಡೀಷನ್ ಬಿಕೇಮ್ ಟ್ರೂ. ಎರಡೂ ವ್ಯಾಲ್ಯೂಸು ನಾನ್-ಜೀರೋ ಇದ್ದು ಅಂದರೆ ಅದು ಟ್ರೂ ಅಂತ ಪ್ರಿಂಟ್ ಆಗುತ್ತೆ. ಸೆಕೆಂಡ್ ಒನ್, ಲಾಜಿಕಲ್ ಆರ್. ಇಫ್ ಎನಿ ಒನ್ ಆಫ್ ದ ಟೂ ಅಪರೆಂಟ್ಸ್ ಆರ್ ನಾನ್-ಜೀರೋ ದೆನ್ ದ ಕಂಡೀಷನ್ ಬಿಕೇಮ್ ಟ್ರೂ. ಎರಡು ಅಪರೆಂಟ್ಸಲ್ಲಿ ಯಾವುದಾದ್ರು ಒಂದು ನಾನ್-ಜೀರೋ ಇತ್ತು ಅಂದರೆ ಈ ಕಂಡೀಷನ್ನು ಟ್ರೂ ಆಗುತ್ತೆ. ಲಾಜಿಕಲ್ ನಾಟ್, ಯೂಸ್ ಟು ರಿವರ್ಸ್ ದ ಲಾಜಿಕಲ್ ಸ್ಟೇಟ್. ಮೀನ್ಸ್ ಟ್ರೂ ಇತ್ತು ಅಂದರೆ ಫಾಲ್ಸ್, ಫಾಲ್ಸ್ ಇತ್ತು ಅಂದರೆ ಟ್ರೂ ಅಂತ ಪ್ರಿಂಟ್ ಮಾಡೋಕ್ಕೆ ಈ ಸಿಂಬಲ್ನ ಯೂಸ್ ಮಾಡ್ತೀವಿ. ಅಲ್ಲ, ಕೋಡ್ ಬರ್ಕೊಂಡಿನಿ. ಈಗ ಕಂಪೈಲೇಷನ್ ಮಾಡೋಣ. ನೋಡಿ, ಎ ಮತ್ತು ಎ ಆ್ಯಂಡ್ ಬಿ ಆರ್ ನಾನ್-ಜೀರೋ, ಅದಕ್ಕೆ ಅದು ಟ್ರೂ ಅಂತ ಬಂದಿದೆ. ಎ ಆರ್ ಬಿ ಯಾವುದಾದ್ರೂ 1 ಇತ್ತು ಅಂದರೆ ಟ್ರೂ ಆಗುತ್ತೆ, ಅದಕ್ಕೆ ಅದು ಟ್ರೂ ಅಂತ ಬಂದಿದೆ. ನಾಟ್ ಎ ಜಾಗದಲ್ಲಿ 10 ಇದೆ, ಅದಕ್ಕೆ ಅದು ಟ್ರೂ ಆಗುತ್ತೆ. ಬಟ್ ನಾಟ್ ಎ ಇರೋದ್ರಿಂದ ಅದು ರಿವರ್ಸ್ ಆಗಿ ಫಾಲ್ಸ್ ಅಂತ ಬರುತ್ತೆ. ಥ್ಯಾಂಕ್ಸ್.